ಹಾಯ್ ಫ್ರೆಂಡ್ಸ್, ಈಗಷ್ಟೇ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ನೋಡಿದೆ. ಟ್ರೈಲರ್ ನನಗಂತೂ ತುಂಬ ಇಷ್ಟ ಆಯಿತು. ದುನಿಯಾ ವಿಜಯ್ ಅವರನ್ನು ರೌಡಿ ಮತ್ತು ಲವರ್ ಬಾಯ್ ಆಗಿ ಅನೇಕ ಸಿನಿಮಾಗಳಲ್ಲಿ ನೋಡಿದ್ದೇವೆ. ಆದರೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಹಳ್ಳಿಯಲ್ಲಿನ ಒಬ್ಬ ಕ್ರಾಂತಿಕಾರಿಯನ್ನಾಗಿ ನೋಡ್ತೇವೆ. ಹುಲಿದುರ್ಗ ಅಂತ ಒಂದು ಊರಿರುತ್ತೆ. ಆ ಊರಿನಲ್ಲಿ ಒಬ್ಬ ಜಮೀನ್ದಾರ ಇರ್ತಾನೆ. ಆ ಜಮೀನ್ದಾರ ರೈತರಿಗೆ ಮೋಸ ಮಾಡ್ತಾ ಅಟ್ಟಹಾಸದಿಂದ ಮೆರೀತಾ ಇರ್ತಾನೆ. ಜಮೀನ್ದಾರನ ವಿರುದ್ಧ ರಾಚಯ್ಯ ಎನ್ನುವ ರೈತ ಹೋರಾಟ ಮಾಡ್ತಾನೆ. ಆ ಹೋರಾಟ ಏನಾಗುತ್ತೆ, ಹೋರಾಟದಲ್ಲಿ ಯಾರು ಗೆಲ್ತಾರೆ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಲ್ಯಾಂಡ್ ಲಾರ್ಡ್ ಸಿನಿಮಾ ದುನಿಯಾ ವಿಜಯ್ ಅವರನ್ನು ಬೇರೆಯದೇ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ ಅಂತ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ದುನಿಯಾ ವಿಜಯ್ ಅವರು ಅಂಬೇಡ್ಕರ್ ಮತ್ತು ಸಮಾನತೆಯ ಮಾತುಗಳನ್ನು ಆಡ್ತಾ ಇರ್ತಾರೆ. ಅವರಾಡುವ ಮಾತುಗಳ ಆಶಯ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಇದೆ ಅಂತ ಅನಿಸ್ತು. ಟ್ರೈಲರ್ನಲ್ಲಿರುವ ಎಲ್ಲ ಡೈಲಾಗ್ಗಳು ಇಷ್ಟ ಆದವು. ಅದರಲ್ಲಿ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ನಾವು ಭಿಕ್ಷೆ ಬೇಡಬಾರದು, ಎದೆಗೆ ಒದ್ದು ಕಿತ್ಕೊಳ್ಬೇಕು ಎನ್ನುವ ಡೈಲಾಗ್ ಬಡ ಜನರು ಮತ್ತು ಶೋಷಿತರಿಗೆ ತಮ್ಮ ಹಕ್ಕುಗಳ ಬಗ್ಗೆ ಎಚ್ಚರಿಸುತ್ತವೆ. ಇನ್ನು ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ. ಉಮಾಶ್ರೀ ಅವರ ಆಕ್ರೋಶದ ಮಾತು ಮತ್ತು ನಟನೆ ನೋಡಿದರೆ ನನಗಂತೂ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿನ ಅವರ ಪಾತ್ರವೇ ನೆನಪಾಯಿತು. ದುನಿಯಾ ವಿಜಯ್, ರಾಜ್ಬಿ ಶೆಟ್ಟಿ, ರಿತನ್ಯ ಮತ್ತು ರಚಿತಾರಾಮ್ ಅವರ ನಟನೆ ಚೆನ್ನಾಗಿದೆ. ಸಿನಿಮಾ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಒಂದ್ಸಲ ಸಿನಿಮಾ ನೋಡ್ಬೋದು. ನೀವು ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.